ಸರ್ ಇವನ್ನ ನೀವೇ ಮಾಡ್ತೀರಿ ಸತ್ತಂತ ಆಕಳು ತಗೊಂಡು ಮತ್ತೆ ಮಜ್ಜಿಗೆ ಗೋಮೂತ್ರ ಹಾಲು ಮೊಸರು ತುಪ್ಪ ಸಗಣಿ ತೆಗೆದು ಎಷ್ಟು ದಿವಸವರೆಗೆ ನೀವು ಕಡೆ ಹಾಕ್ತೀರಿ ಸರ್? ಇದನ್ನ ನಾವು ಮಿನಿಮಮ್ ಅಂದ್ರೆ 8-10 ತಿಂಗಳ ಬಿಟ್ಟಿರ್ತೀವಿ ಸರ್. ಎಷ್ಟು ದಿನ? 1 ಎಕರೆಗೆ 5 ಲೀಟರ್ ಗೋಣ್ ಅಂದಾಜೆಲ್ಲ ಬೇಕಾಗತ್ತೆ. ಇದನ್ನ ಡ್ರಂಚಿಂಗ್ ಮಾಡೋದು ಗಿಡಗಳಿಗೆ ಕೊಡೋದಾದ್ರೆ ಈ 5 ಲೀಟರ್ ಗೋಣ್ ಅಂದಾಜೆಲ್ಲನ ಈ ತರ 200 ಲೀಟರ್ ಡ್ರಮ್ಮಿಗೆ ಇದು 5 ಲೀಟರ್ ಗೋಣ್ ಅಂದಾಜೆಲ್ಲ ಸುರಿದು 2 kg ಅಲ್ಲಿ ಇದೆ ಸರ್. 2 kg ಪ್ಯೂರ್ ನಾಟಿ ಬೆಲ್ಲ ಸರ್. ನಾಟಿ ಜೋನಿ ಬೆಲ್ಲ ಅಂತಾರೆ, ನಾಟಿ ಬೆಲ್ಲ ಅಂತಾರೆ, ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಅಂತಾರೆ ಸರ್. ಈ ತರ ಒಂದು 200 ಲೀಟರ್ ಡ್ರಮ್ಮಿಗೆ ಈ 5 ಲೀಟರ್ ಗೋನ್ ಅಂದಾಜೆಲ್ಲ ಹಾಕಿಬಿಟ್ಟು ಈ ತರ 2 ಕಪ್ಪು ಬೆಲ್ಲನ 2 kg ಜಜ್ಜಿಬಿಟ್ಟು ಇದು ಡ್ರಮ್ ಅಲ್ಲಿ 2 kg ಬೆಲ್ಲ, ಒಂದು 2 kg ದ್ವಿದಳ ಧಾನ್ಯದ ಹಿಟ್ಟು, ಕಡಲೆ ಹಿಟ್ಟು ಅಥವಾ ದ್ವಿದಳ ಧಾನ್ಯದ ಯಾವ್ದಾದ್ರು 2 kg ಕಡಲೆ ಹಿಟ್ಟು, 5 ಲೀಟರ್ ಗೋನ್ ಅಂದಾಜಲ್ಲ 2 kg ಬೆಲ್ಲ, 2 kg ಕಡಲೆ ಹಿಟ್ಟು ಹಾಕಿ ಈ 3 ದಿನ ಕಳೆ ಇಡ್ಬೇಕು ಸರ್. ಈ ಡ್ರಮ್ ಅಲ್ಲಿ ಮೇಲ್ಗಡೆ ಬಟ್ಟೆ ಕಟ್ಬೇಕು ಸರ್. ಡ್ರಮ್ಮಿಗೆ 3 ಐಟಮ್ ಹಾಕಿದ ಮೇಲೆ ಬಟ್ಟೆ ಕಟ್ಬಿಟ್ಟು 3 ದಿನ ಕಳೆ ಹಾಕ್ಬೇಕು. 4ನೇ ದಿನಕ್ಕೆ 200 ಲೀಟರ್ ರೆಡಿ ಆಗುತ್ತೆ. ಆ 200 ಲೀಟರ್ ಅನ್ನ ನೀವು 1 ಎಕರೆಗೆ ಬಳಸ್ಕೋಬಹುದು ಸರ್. ಅಡಿಕೆಗೆಲ್ಲ ನೀವು 200 ಲೀಟರ್ ರೆಡಿ ಆದ್ಮೇಲೆ ಅಡಿಕೆ ಬೆಳೆಗಾರರಿಗೆ ಅರ್ಧ ಲೀಟ್ರು ಒಂದು ಗಿಡಕ್ಕೆ ಕೊಟ್ಟರೆ ಸಾಕು ಸರ್. 3 ತಿಂಗಳು ನೀವು ಯಾವುದೇ ಗೊಬ್ಬರ ಹಾಕೋ ಅವಶ್ಯಕತೆ ಇರಲ್ಲ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮನಸ್ಸಿದ್ರೆ ಮಾರ್ಗ ಅಂತ ಹೆಂಗೆ ಇವತ್ತು ಏನಾದರೂ ಒಂದು ಸಾಧನೆ ಮಾಡಬೇಕು, ಒಂದು ಒಳ್ಳೆ ಅಂದರೆ ಇವತ್ತು ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ಹೋಗಿ ಆ ಸಾವಯವ ಕೃಷಿಯಲ್ಲಿ ಯಶಸ್ವಿ ಕಾಣಬೇಕಪ್ಪ ಅಂದ್ರೆ ಒಂದು ಪ್ರಯತ್ನ ಮಾಡಲೇಬೇಕಾಗುತ್ತೆ. ಅಂಥ ಪ್ರಯತ್ನ ಇವತ್ತು ಗದಗ ಜಿಲ್ಲೆಯ ರೋಣ ತಾಲೂಕಿನ ಬೆಳವಣಿಗೆ ಗ್ರಾಮದ ಒಬ್ಬರು ಯುವ ರೈತರು. ಇವ್ರು ಏನು ಮಾಡ್ರೆ ತಾವು ತಯಾರು ಮಾಡಿ ತಮ್ಮ ಮೂಲಕ ಸ್ಪ್ರೇ ಮಾಡಿ ಬಳಕೆ ಮಾಡಿಕೊಂಡು ಯಶಸ್ವಿ ಆಗಿ ಮತ್ತೆ ಒಬ್ಬರಿಗೆ ತಾವು ಇನ್ನೊಬ್ಬರಿಗೆ ಮಾದರಿ ಆಗೋಣ ಅಂತಂದು ತಮ್ಮಲ್ಲೇ ಅವರು ಗೋನ್ ಅಂದಾಜೆಲ್ಲ ತಯಾರು ಮಾಡ್ತಾರೆ. ಜೊತೆಗೆ ಅವ್ರನ್ನ ಮಾರಾಟ ಮಾಡ್ತಾರೆ. ಯಾವ ಥರ ತಯಾರು ಮಾಡ್ತಾರೆ, ಯಾವ ಥರ ಮಾರಾಟ ಮಾಡ್ತಾರೆ, ಈ ಸಂಪೂರ್ಣ ಮಾಹಿತಿ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಲೈಕ್ ಕೊಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಲಾರ್ದಂಗೆ ಸಬ್ಸ್ಕ್ರೈಬ್ ಆಗಿರೋ ಅಂತ ಹೇಳ್ತಾ ಸರ್ ಜೊತೆ ಮಾತಾಡ್ಕೊಂತ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸಮಸ್ತ ರೈತ ಬಾಂಧವರಿಗೂ ನನ್ನ ಹೆಸರು ಶಿವನಗೌಡ ಪಾಟೀಲ್, ಗದಗ ಡಿಸ್ಟಿಕ್ ರೋಣ ತಾಲೂಕು ಬೆಳವಣಿಗೆ ಗ್ರಾಮ ನಮ್ಮದು. ಹೇಳಿ ಸರ್. ಸರ್ ಗೋನ್ ಅಂದಾಜಲ್ಲ ಇದನ್ನ ಹೆಂಗೆ ತಯಾರು ಮಾಡ್ತೀರಿ, ಯಾವ ಥರ ಮಾರಾಟ ಮಾಡ್ತೀರಿ? ಹಾಂ ಸರ್, ಇದು ಗೋನ್ ಅಂದಾಜೆಲ್ಲ ಅಂದ್ಬಿಟ್ಟು ನಾವು ತಯಾರಿ ಮಾಡ್ತಾ ಇರ್ತೀವಿ. ಬ್ಯಾಚ್ ಬೈ ಬ್ಯಾಚ್ ಮಾಡ್ತಾನೆ ಇರ್ತೀವಿ. ಯಾರಿಗೆಲ್ಲ ಬೇಕು ಅವ್ರಿಗೆ ಕಳಿಸ್ಕೊಡೋಂಥ ವ್ಯವಸ್ಥೆ ಮಾಡಿದ್ದೀನಿ. ನಮ್ಮ ಮನೆ ಬಳಕೆಗೆಲ್ಲ, ನಮ್ಮ ತೋಟಕ್ಕೆ, ನಮ್ಮ ಹೊಲಕ್ಕೆಲ್ಲ ಬಳಸ್ಕೊಂಡ್ಬಿಟ್ಟು ಸೊ ಇದನ್ನು ಈ ಥರ ನಾವು ಮಾಡಿಬಿಟ್ಟು ಫಿಲ್ಟರ್ ಮಾಡಿ ನಾವು ಈ ಥರ ಎಲ್ಲ ಸ್ಟಾಕ್ ಇಟ್ಕೊಂಡಿರ್ತೀವಿ ಸರ್. ಯಾರೆಲ್ಲ ಆರ್ಡರ್ ಹಾಕ್ತಾರೆ ಅವರಿಗೆಲ್ಲ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡಿದ್ದೀನಿ. ಸೊ ಇದನ್ನ ನಾವು ಯಾವ ಥರ ತಯಾರಿಸ್ತೀವಿ ಅಂದರೆ ತೀರ್ಕೊಂಡಂಥ ದೇಶಿ ಹಸು, ಇವತ್ತೇ ಯಾವುದೇ ಹಸು ಇರಲಿ ಸರ್, ನಾವು ಎಲ್ಲ ಹಸು ಹಾಕಲ್ಲ. ಅದರಲ್ಲಿ ದೇಶಿ ತಳಿ ಹಸುಗಳನ್ನು ಮಾತ್ರ ನಾವು ಇದಕ್ಕೆ ಬಳಸ್ಕೊಂಡು ನಾವು ಔಷಧಿಗಳನ್ನು ತಯಾರಿ ಮಾಡ್ತಾ ಇರ್ತೀವಿ. HF, ಜರ್ಸಿ, ಎಮ್ಮೆ ಈ ಥರದ್ದು ಹಾಕಲ್ಲ ಸರ್. ನಮ್ಮ ಬಂದ್ಬಿಟ್ಟು ಬರೀ ದೇಶಿ ತಳಿಗಳನ್ನು ಮಾತ್ರ ನಾವು ಹಾಕಿಬಿಟ್ಟು ಇವತ್ತು ಒಂದು ಎಕ್ಸಾಂಪಲ್ಗೆ ಒಂದು 200 kg ಹಸು ಇದೆ ಅಂದರೆ 200 kg ಹಸು ಇದ್ದಾಗ 200 ಲೀಟರ್ ಗೋಮೂತ್ರ, 200 ಲೀಟರ್ ಮಜ್ಜಿಗೆ, 100-150 kg ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ, ಬಾಳೆಹಣ್ಣು, ಪಪ್ಪಾಯ ಹಣ್ಣು, ಸ್ಮೆಲ್ ಅವಾಯ್ಡ್ ಮಾಡಲಿಕ್ಕೋಸ್ಕರ ಪಪ್ಪಾಯ ಹಣ್ಣು ಹಾಕ್ಬೋದು. ಇಲ್ಲಾಂದರೆ ಬಾಳೆಹಣ್ಣು, ಇದು ಸಾರಿ ಇನಿ ಎಂಜಮ್ ಟ್ಯಾಬ್ಲೆಟ್ ಅಂತ ಬರುತ್ತೆ. ಸೊ ಅದನ್ನು ಕೂಡ ಹಾಕಿ ನಾವು ತಯಾರಿ ಮಾಡ್ಬೋದು. ಗೋಮೂತ್ರ, ಮಜ್ಜಿಗೆ, ದೇಶಿ ಹಸುವಿನ ಸಗಣಿ, ಇದು ಮೂಲ ನಮ್ಮ ಹಸುವಿನ ಉತ್ಪನ್ನಗಳು. ಮಜ್ಜಿಗೆ ಬಂತು, ಗೋಮೂತ್ರ ಬಂತು, ಸಗಣಿ, ಇವು ನಮ್ಮ ಮತ್ತೆ ತೀರ್ಕೊಂಡಂತ ಹಸು. ಇದನ್ನ ಹಾಕಿ ತದನಂತರ ಹಾಲು, ಮೊಸರು, ತುಪ್ಪ ಸರ್. ಮೊದಲೆಲ್ಲ ಗೋಮೂತ್ರ, ಮಜ್ಜಿಗೆ ಹಾಕಿ ಮಾಡ್ತಾ ಇದ್ವಿ. ಸೊ ಇವಾಗ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ತುಪ್ಪ ಕೂಡ ಹಾಕಿ ನಾವು ತಯಾರಿ ಮಾಡ್ತಿದ್ವಿ. ತುಪ್ಪ ಹಾಕುವ ಉದ್ದೇಶ ಅಂದ್ರೆ ಬೆಳೆಗಳಿಗೆ ಪ್ರೋಟೀನ್ ಸಿಗಲಿ ಅನ್ನೋ ಉದ್ದೇಶದಿಂದ ನಾವು ದೇಶಿ ಹಸುವಿನ ತುಪ್ಪವನ್ನು ಗೋನ್ ಅಂದಾಜಲಕ್ಕೆ ಆ್ಯಡ್ ಮಾಡಿನೇ ನಾವು ಇವತ್ತು ಗೋನ್ ಅಂದಾಜಲ ಔಷಧಿಯನ್ನು ತಯಾರಿ ಮಾಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಮಾಡಿಬಿಟ್ಟು ಪ್ರೊಸೆಸ್ ನಾವು ಟ್ಯಾಂಕಲ್ಲಿ ಹಾಕಿಬಿಟ್ಟು ನಾವು 6-8 ತಿಂಗಳು ಕಳೆ ಹಾಕಿ 6-8 ತಿಂಗಳ ನಂತರ ನಾವು ಟ್ಯಾಂಕ್ನ ಓಪನ್ ಮಾಡಿಬಿಟ್ಟು ಅದನ್ನು ತೆಗೆದು 2-3 ಸಾರಿ ಫಿಲ್ಟರ್ ಮಾಡಿ ತದನಂತರ ನಾವು ಎಲ್ಲ ರೈತರಿಗೆಲ್ಲ ಹಂಚುವಂಥ ಕೆಲಸ ಕೂಡ ಮಾಡ್ತಾ ಇದ್ದೀವಿ ಸರ್. ಸರ್ ಇವನ್ನ ನೀವೇ ಮಾಡ್ತೀರಿ ಸತ್ತಂತ ಆಕಳು ತಗೊಂಡು ಮತ್ತೆ ಮಜ್ಜಿಗೆ, ಗೋಮೂತ್ರ, ಹಾಲು, ಮೊಸರು, ತುಪ್ಪ, ಸಗಣಿ ತೆಗೆದು ಎಷ್ಟು ದಿವಸವರೆಗೆ ನೀವು ಕಡೆ ಹಾಕ್ತೀರಿ ಸರ್? ಇದನ್ನ ನಾವು ಮಿನಿಮಮ್ ಅಂದ್ರೆ 8-10 ತಿಂಗಳ ಬಿಟ್ಟಿರ್ತೀವಿ ಸರ್. ಎಷ್ಟು ದಿನ? ಹೌದು ಸರ್, ಅಷ್ಟು ಟೈಮ್ ಬೇಕೇ ಬೇಕು ಸರ್ ಇದಕ್ಕೆ. ಲಾಂಗ್ ಪೀರಿಯಡ್ ಆಯ್ತು ಸರ್. ಲಾಂಗ್ ಪೀರಿಯಡ್ ಸರ್. ಇದು ಶಾರ್ಟ್ ಆಗಿ ಮಾಡೋಂಥ ಫೀಲ್ಡ್ ಅಲ್ಲ ಸರ್. ಇದು ಸಾಧ್ಯವಾದ್ರೆ ಇದು ಎಲ್ಲ ನಾನು ಹೇಳಿದ ಪ್ರಮಾಣದಲ್ಲಿ ರೈತರು ತಾವೇ ರೆಡಿ ಮಾಡ್ಕೊಳ್ಳೋಕೆ ತಯಾರಿದ್ರೆ ನಿಮ್ಗೆ ಪ್ರಾಡಕ್ಟ್ಗಳೆಲ್ಲ ಸಿಗ್ತವೆ. ನಮ್ಗೆ ತೀರ್ಕೊಂಡಂಥ ಹಸು ಸಿಗುತ್ತೆ, ಗೋಮೂತ್ರ, ಮಜ್ಜಿಗೆ ಇವೆಲ್ಲ ನಮ್ಗೆ ಅವೈಲೇಬಲ್ ಇದೆ, ದೊರೆಯುತ್ತೆ. ಅಂದರೆ ತಾವೇ ಸ್ವತಃ ರೈತರು ತಾವೇ ರೆಡಿ ಮಾಡ್ಕೋಬೋದು. ಯಾರಿಗೆ ಮಾಡೋಕ್ಕಾಗಲ್ಲ ಅಂದರೆ
ನಾವು ಕಳಿಸ್ಕೊಡೋಂಥ ವ್ಯವಸ್ಥೆ ಮಾಡಿದ್ದೀವಿ ಸರ್. ಸರ್ ಬಳಕೆ ಮಾಡೋದ್ರೆ ಯಾವ ಥರ ಬಳಕೆ ಮಾಡಿದ್ರೆ ರೈತರಿಗೆ ಲಾಭ ಆಗುತ್ತೆ? ಸರ್ ಇದು ಬಳಕೆ ಅಂತ ಬಂದಾಗ ಎಕರೆಗೆ 5 ಲೀಟ್ರ್ ಗೋನ್ ಅಂದಾಜೆಲ್ಲ ಬೇಕಾಗುತ್ತೆ ಸರ್. 1 ಎಕರೆಗೆ 5 ಲೀಟ್ರ್ ಗೋನ್ ಅಂದಾಜೆಲ್ಲ ಬೇಕಾಗತ್ತೆ. ಇದನ್ನ ಡ್ರಂಚಿಂಗ್ ಮಾಡೋದು ಗಿಡಗಳಿಗೆ ಕೊಡೋದಾದ್ರೆ ಈ 5 ಲೀಟರ್ ಗೋನ್ ಅಂದಾಜೆಲ್ಲನ ಈ ತರ 200 ಲೀಟರ್ ಡ್ರಮ್ಮಿಗೆ ಇದು 5 ಲೀಟರ್ ಗೋನ್ ಅಂದಾಜೆಲ್ಲ ಸುರಿದು 2 kg ಅಲ್ಲಿದೆ ಸರ್. 2 kg ಪ್ಯೂರ್ ನಾಟಿ ಬೆಲ್ಲ ಸರ್. ನಾಟಿ ಜೋನಿ ಬೆಲ್ಲ ಅಂತಾರೆ, ನಾಟಿ ಬೆಲ್ಲ ಅಂತಾರೆ, ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಅಂತಾರೆ ಸರ್. ಈ ತರ ಒಂದು 200 ಲೀಟರ್ ಡ್ರಮ್ಮಿಗೆ ಈ 5 ಲೀಟರ್ ಗೋನ್ ಅಂದಾಜೆಲ್ಲ ಹಾಕಿಬಿಟ್ಟು ಈ ತರ 2 ಕಪ್ಪು ಬೆಲ್ಲನ 2 kg ಜಜ್ಜಿಬಿಟ್ಟು ಇದು ಡ್ರಮ್ ಅಲ್ಲಿ 2 kg ಬೆಲ್ಲ, ಒಂದು 2 kg ದ್ವಿದಳ ಧಾನ್ಯದ ಹಿಟ್ಟು, ಕಡಲೆ ಹಿಟ್ಟು ಅಥವಾ ದ್ವಿದಳ ಧಾನ್ಯದ ಯಾವ್ದಾದ್ರು 2 kg ಕಡಲೆ ಹಿಟ್ಟು, 5 ಲೀಟರ್ ಗೋನ್ ಅಂದಾಜಲ್ಲ 2 kg ಬೆಲ್ಲ, 2 kg ಕಡಲೆ ಹಿಟ್ಟು ಹಾಕಿ ಈ 3 ದಿನ ಕಳೆ ಇಡ್ಬೇಕು ಸರ್. ಈ ಡ್ರಮ್ ಅಲ್ಲಿ ಮೇಲ್ಗಡೆ ಬಟ್ಟೆ ಕಟ್ಬೇಕು ಸರ್. ಡ್ರಮ್ಮಿಗೆ 3 ಐಟಮ್ ಹಾಕಿದ ಮೇಲೆ ಬಟ್ಟೆ ಕಟ್ಬಿಟ್ಟು 3 ದಿನ ಕಳೆ ಹಾಕ್ಬೇಕು. 4ನೇ ದಿನಕ್ಕೆ 200 ಲೀಟರ್ ರೆಡಿ ಆಗುತ್ತೆ. ಆ 200 ಲೀಟರ್ನ ನೀವು 1 ಎಕರೆಗೆ ಬಳಸ್ಕೋಬಹುದು ಸರ್. ಅಡಿಕೆಗೆಲ್ಲ ನೀವು 200 ಲೀಟರ್ ರೆಡಿ ಆದ್ಮೇಲೆ ಅಡಿಕೆ ಬೆಳೆಗಾರರಿಗೆ ಅರ್ಧ ಲೀಟ್ರು ಒಂದು ಗಿಡಕ್ಕೆ ಕೊಟ್ಟರೆ ಸಾಕು ಸರ್. 3 ತಿಂಗಳು ನೀವು ಯಾವ್ದು ಗೊಬ್ಬರ ಹಾಕೋ ಅವಶ್ಯಕತೆ ಇರಲ್ಲ. 3 ತಿಂಗಳು ಇದ್ರ ಮೇಲೆ ನಿಮ್ಗೆ ಮೇಂಟೆನ್ಸ್ ಆಗ್ತದೆ. ಯಾವ್ದು ಗೊಬ್ಬರದ ಅವಶ್ಯಕತೆ ಬರಲ್ಲ. ಒಂದು ಸಾರಿ ತಗೊಂಡೋಗಿ ಈ ತರ ಮಾಡ್ಕೊಂಡು ಡ್ರಂಚಿಂಗ್ ಮಾಡಿದ್ರೆ 3 ತಿಂಗಳವರೆಗೆ ಗೊಬ್ಬರ ಯಾವ್ದು ಗೊಬ್ಬರದ ಅವಶ್ಯಕತೆ ಬರಲ್ಲ ಸರ್. ಇದು ಗೋನ್ ಅಂದಾಜಲ್ಲ ಒಂದ್ರ ಮೇಲೆ ನೀವು ಬೆಳೆಗಳನ್ನ ಬೆಳಿಬಹುದು, ಒಳ್ಳೆ ಬೆಳೆ ತೆಗಿಬಹುದು. ಸೊ ನಾನು ಕೊಟ್ಟಿದ್ದೀನಿ, ರಿಸಲ್ಟ್ ಕಂಡಿದ್ದೀನಿ. ನಿಮ್ಗೆ ಯಾರಿಗೆಲ್ಲ ಡೌಟ್ ಇರುತ್ತೋ ನಾನು ಆಲ್ಮೋಸ್ಟ್ ಪ್ರತಿ ತಾಲೂಕಿಗೆ ಕಳಿಸಿದ್ದೀನಿ. ನಿಮ್ಗೆ ಡೌಟ್ ಇದ್ರೆ ನಿಮ್ಮ ಪಕ್ಕದ ರೈತರ ನಂಬರ್ ಕೊಡ್ತೀನಿ, ನಿಮ್ಮ ರೈತರು ಸಂಪರ್ಕಿಸಿ ಅವ್ರ ತೋಟಕ್ಕೆ ಹೋಗಿ ಬನ್ನಿ. ತದನಂತರ ನೀವು ಆರ್ಡ್ರ್ ಹಾಕೊಳ್ರಿ. ಅದು ಬೇಡಪ್ಪ ನನಗೆ ಯಾರು ತೋಟಕ್ಕೂ ಹೋಗೋಕ್ಕಾಗಲ್ಲ, ನಾನು ಎಲ್ಲಿ ನೋಡೋದು ನನ್ನ ವಿಚಾರಕ್ಕೆ ನಾನು ಮಾಡ್ತೀನಿ ಅನ್ನೋರು, ನಿಮಗೆ ಡೌಟ್ ಇದ್ದರೆ ನನ್ನ ಪ್ರಕಾರ ಇದನ್ನ ಮೇಲೇ ಬೆಳೆಬೋದು. ಇದು ಅಡಿಕೆಯವ್ರಿಗೆ ಅನ್ಕೂಲ, ತುಂಬ ಅಡಿಕೆ ಕಬ್ಬಿನವ್ರಿಗಂತೂ ತುಂಬ ಒಂದು ದೊಡ್ಡ ವರದಾನ ಸರ್ ಇದು ಗೋನ್ ಅಂದಾಜಲ. ಈ ಗೋನ್ ಅಂದಾಜಲ ಒಂದು 5 ಲೀಟರ್ ಕ್ಯಾನು ನಿಮ್ಗೆ 1 ಟ್ರಿಪ್ ಕೊಟ್ಟಿಗೆ ಗೊಬ್ಬರಕ್ಕೆ ಸಮ ಸರ್. ಇದು ಬರೀ 1500 ರೂಪಾಯಿಗೆ ಅಂದರೆ 1500ಗೆ 5 ಲೀಟರ್ ಕೊಡ್ತಾ ಇದ್ದೀವಿ. 300 ರೂಪಾಯಿ ಲೀಟ್ರು 5 ಲೀಟರ್ ಟೀನಿಗೆ 1500 ಕೊಡ್ತಾ ಇದ್ದೀವಿ. ಇದೇನೆಂದರೆ 5 ಲೀಟರ್ ಟಿನ್ನು ನಿಮ್ಗೆ 1 ಟ್ರಿಪ್ ಕೊಟ್ಟಿಗೆ ಗೊಬ್ಬರಕ್ಕೆ ಸಮ ಸರ್. ಅಷ್ಟೊಂದು ಪವರ್ಫುಲ್ ಇದು ಟಾನಿಕ್ ಸರ್. ಇದು ಸರ್ ಒಂದು ಕೊಟ್ಟಿಗೆ ಗೊಬ್ಬರ ಅಂದ್ರೆ 6000 ರೂಪಾಯಿ, 8,000 ಇದೆ ಸರ್. ಕೇವಲ 1500 ರೂಪಾಯಿ ಸರ್. 1500 ರೂಪಾಯಿಲಿ ಒಂದು 400 ಗಿಡಕ್ಕೆ ಅಥವಾ 1 ಎಕರೆ ಮೇಂಟೈನ್ ಆಗುತ್ತೆ ಸರ್, ಬರೀ 1500 ರೂಪಾಯಿಗೆ. ಈ ಥರ ಮಾಡ್ಕೊಂಡ್ರೆ ರೈತರಿಗೆ ಆರ್ಥಿಕತೆಯಿಂದನೂ ಹೆಲ್ಪ್ ಸಹಾಯ ಆಗ್ತದೆ ಸರ್ ಇದು. ಸರ್ ಈಗ ಇದನ್ನೇನು ಮಾಡಿದ್ರೆ ಸರ್, ಇದನ್ನ ಹಾಕಿದ್ವಿ, ರೆಡಿ ಮಾಡಿದ್ವಿ, ಡ್ರಂಚಿಂಗ್ ಇದೆ ಸರ್, ಸ್ಪ್ರೇ ಯಾವ ಥರ ಮಾಡ್ಬೇಕು ಸರ್? ಇದು ಸ್ಪ್ರೇ ಮಾಡೋದಾದ್ರೆ 16 ಲೀಟ್ರ್ ಟ್ಯಾಂಕಿಗೆ 4 ರಿಂದ 6 ಲೀಟ್ರ್, ಇದನ್ನ 200 ಲೀಟರ್ ರೆಡಿ ಆದ್ಮೇಲೆ 200 ಲೀಟರ್ ರೆಡಿ ಆದ್ಮೇಲೆ ಈ 200 ಲೀಟರ್ದಾಗಿಂದ ತಗೊಂಡು 6 ರಿಂದ 8 ಲೀಟರ್ ಬೆಳೆ ಆಧಾರದ ಮೇಲೆ 6 ಲೀಟ್ರ್ ನಾವು ಗೋನ್ ಅಂತಾಜಿಲ್ಲ ಇದ್ರಾಗಿಂದು ರೆಡಿ ಆದಮೇಲೆ 6 ಲೀಟರ್ ಹಾಕ್ಕೊಂಡು ಮಿಕ್ಕಿರೋದು ನೀರು ಹಾಕ್ಕೊಂಡು ಸ್ಪ್ರೇ ಕೂಡ ಮಾಡ್ಕೋಬೋದು. ಬೇಡಪ್ಪ ನಾವು ಡೈರೆಕ್ಟಾಗಿ ಔಷಧಿನ ಪಂಪಿಗೆ ಹಾಕಿಬಿಟ್ಟು ಸ್ಪ್ರೇ ಮಾಡ್ತೀವಿ ಅಂದರೂ ಕೂಡ ಬೆಳೆ ಆಧಾರದ ಮೇಲೆ ಚಿಕ್ಕ ತರಕಾರಿಗಳು ಚಿಕ್ಕ ಬೆಳೆಗಳಿದ್ರೆ ಸ್ವಲ್ಪ ಜಾಸ್ತಿ ಆದರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತದೆ. ಸೊ ಬೆಳೆ ಆಧಾರದ ಮೇಲೆ ನೀವು ತರಕಾರಿ ಈ ಥರ ಚಿಕ್ಕ ಪುಟ್ಟ ಒಂದು ಅರ್ಧ ಅಡಿ 1 ಅಡಿ ಇದೆ ಅಂದರೆ ಒಂದು 80 ರಿಂದ 100 ml ಹಾಕೊಂಡು ಸ್ಪ್ರೇ ಮಾಡ್ಕೋಬೋದು. ವಾರ್ಷಿಕ ಬೆಳೆಗಳು ಅಡಿಕೆ ತೋಟ ಈ ಥರ ದೊಡ್ಡ ಬೆಳೆಗಳಿದಾವೆ ಅಂದರೆ 150 ml ವರೆಗೆ ಹಾಕೊಂಡು ಸ್ಪ್ರೇ ಕೂಡ ಮಾಡ್ಬೋದು. ಸ್ಪ್ರೇನು ಮಾಡ್ಬೋದು ಸರ್. ಬಟ್ ಇದ್ರ ಸರ್ ಸ್ಪ್ರೇನು ಮಾಡ್ಬೋದು, ಬಟ್ ಇದ್ರ ಜೊತೆಯಲ್ಲಿ ನಾವು ಈ ಗೋನಂದ ಜಲ ಜೊತೆಲಿ ನೀವೇನು ಮಾಡ್ಬೇಕಂದ್ರೆ ಈಗ ಇದು ಕೀಟನಾಶಕವಾಗಿ ಕೆಲಸ ಕೂಡ ಮಾಡುತ್ತೆ. ಅದು ಯಾವ ಥರ ಅಂದರೆ ಬೇವಿನ ಎಣ್ಣೆ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು, ಬೇವಿನ ಎಣ್ಣೆ ಮಾರ್ಕೆಟಲ್ಲಿ ಎಲ್ಲ ಸಿಗುತ್ತೆ, ಬೇವಿನ ಎಣ್ಣೆ ಇದರಲ್ಲಿ ತಂದುಬಿಟ್ಟು ಬೇವಿನ ಎಣ್ಣೆ ಮತ್ತು ಇದನ್ನು ಎರಡೂ ಕೂಡ ಬೆರೆಸಿ ನೀವು ಗಿಡಗಳಿಗೆ ಕೊಡೋದ್ರಿಂದ ಕೀಟನಾಶಕವಾಗಿ ಕೂಡ ಕೆಲಸ ಮಾಡುತ್ತೆ ಸರ್. ಗ್ರೋತ್ ಪ್ರಮೋಟರ್ ಅಲ್ದ ಒಂದು ಕೀಟನಾಶಕ ಕೆಲಸ ಬಟ್ ಇದ್ರ ಜೊತೆ ನಾವು ಬೇವಿನ ಎಣ್ಣೆ ಟಾನಿಕ್ ಬೇವಿನ ಎಣ್ಣೆ ಮತ್ತು ಈ ಗೋನಂದಾಜಿನ ಟಾನಿಕ್ನ ಎರಡನ್ನೂ ಮಿಕ್ಸ್ ಮಾಡಿ ನಾವು ಸ್ಪ್ರೇ ಕೊಟ್ಟಾಗ ನಿಮ್ಗೆ ಬೆಳೆಗಳಲ್ಲಿ ಕೀಟ ಕಂಟ್ರೋಲ್ ಕೂಡ ಆಗುತ್ತೆ. ಇದನ್ನು ಇಷ್ಟೆಲ್ಲ ಕೆಲಸ ಮಾಡುತ್ತೆ ಸರ್. ಸರ್ ಇದು ಗ್ರೋತ್ ಪ್ರಮೋಟರ್, ಇದಕ್ಕೆ ಬೇವಿನ ಎಣ್ಣೆ ಮಿಕ್ಸ್ ಮಾಡಿದರೆ ಒಂದು ಕೀಟನಾಶಕ ಆಗುತ್ತೆ, ಒಂದು ಒಳ್ಳೆ ಬೆಳೆ ಸಿಗುತ್ತೆ. ಒಂದು 5 ಲೀಟರಿಂದ ಒಂದು ಒಳ್ಳೆ ಬೆಳೆ ಸರ್. ಕೊಟ್ಟಿಗೆ ಗೊಬ್ಬರ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆ ಅಂದ್ರೆ ಮೊದಲೆಲ್ಲ ಹಿರಿಕರು ನಾವು ತುಂಬಾ ಹಸುಗಳನ್ನ ಕಟ್ಕೊಂತ ಇದ್ವಿ. ಈಗಿನ ಕಾಲಮಾನದಾಗ ಏನಾಗುತ್ತೆ, ಹಸು ಕಟ್ಟೋರಿಲ್ಲ, ಅದನ್ನು ಜೋಕೆ ಮಾಡೋರಿಲ್ಲ. ಸೊ ಅದಕ್ಕೋಸ್ಕರ ಇದು ಒಂದು 5 ಲೀಟರ್ ಟಿನ್ ತಗೊಂಡ್ರೆ ನಿಮ್ಗೆ 1 ಟ್ರಿಪ್ ಕೊಟ್ಟಿಗೆ ಗೊಬ್ಬರಕ್ಕೆ ಸಮಸ್ಯೆ. ನಾನು ತುಂಬಾ ಜನಕ್ಕೆ ಕೊಟ್ಟಿದ್ದೀನಿ, ರಿಸಲ್ಟ್ ಕಂಡಿದ್ದೀನಿ, ರೈತರು ಕಂಡಿದ್ದಾರೆ. ಸೊ ಆಲ್ಮೋಸ್ಟ್ ಕರ್ನಾಟಕ ರೈತರು ಎಲ್ಲರೂ ಇದನ್ನ ಬಳಸ್ತಾ ಇದ್ದಾರೆ ಸರ್. ತುಂಬಾ ಜನಕ್ಕೆ ಅವೇರ್ನೆಸ್ ಕೂಡ ಇದೆ ಇದ್ರದ್ದು. ಸರ್ ಹೆಂಗ್ ಕಳಿಸ್ತೀರಿ ಸರ್? ಸರ್ ಇದನ್ನ ಕಳಿಸೋದಾದ್ರೆ ನಾನು ಪ್ರೊಫೆಷನಲ್ ಕೊರಿಯರ್ ಮುಖಾಂತರ 2 ರಿಂದ 3 ದಿನದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡಿದ್ದೀನಿ. ಮನೆ ಬಾಗಿಲು ಅಂದ್ರೆ ನಿಮ್ಮ ತಾಲೂಕಿನವರಿಗೆ ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡಿದ್ದೀನಿ. ಯಾರಿಗೆಲ್ಲ ಗೋನಂದೆಲ್ಲ ಬೇಕಾಗುತ್ತೋ ನಿಮ್ಮ ತಾಲೂಕಿನವರಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಅಲ್ಲಿ ನಿಮ್ಮ ತಾಲೂಕಿಗೆ ಹೋಗಿ ಕಲೆಕ್ಟ್ ಮಾಡ್ಕೋಬಹುದು. ಆ ಥರ ನಿಮಗೆ ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡಿದ್ದೀನಿ ಸರ್. ಸರ್ ರೇಟ್
ಸರ್ ದರ ಬಂದು 300 ರೂಪಾಯಿಗೆ ಲೀಟ್ರು. ನಿಮ್ಗೆ 5 ಲೀಟ್ರ್ ಟಿನ್ನಿಗೆ 1,500 ಇರುತ್ತೆ. ನಿಮ್ಗೆ 10 ಲೀಟ್ರ್ ಟಿನ್ನು, 20 ಲೀಟ್ರ್ ಟಿನ್ನು ಈ ಥರನೂ ಇದಾವೆ ನನ್ನ ಹತ್ರ. ಸರ್ 5 ಲೀಟ್ರ್ 10 ಲೀಟ್ರ್ 20 ಲೀಟ್ರ್ ಟಿನ್? ಹಾಂ ಸರ್ ಇದಾವೆ. ಬಟ್ ಯಾವ ಟಿನ್ನು ತೊಗೊಂಡ್ರು ಕೂಡ ನಿಮಗೆ ದರ ಒಂದೇ ಇರುತ್ತೆ. ನೀವು 5 ಲೀಟ್ರ್ ತೊಗೊಂಡ್ರೆ 1,500 ಕೊಟ್ಟಿರ್ತೀನಿ, ಇದಕ್ಕೇನಾದ್ರೂ ಆಫರ್ ಇದೆ 2,500 ಅಂತಂದ್ರೆ ಕೇಳಿದ್ರೆ ಇಲ್ಲ ಸರ್, ಇದೆ ನಿಮ್ಗೆ ಈಜಿ, ನಮಗೂ ಈಜಿ ನಿಮಗೂ ಈಜಿ. ಟಿನ್ನು ನಿಮಗೆ ಕೊರಿಯರ್ನಲ್ಲಿ ಅಥವಾ ನಿಮ್ಮ ಮನೆಗೆ ತೊಗೊಂಡು ಹೋಗ್ಲಿಕ್ಕೆ ಈಜಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ನಾನು 10 ಲೀಟ್ರ್ 20 ಲೀಟ್ರ್ 5 ಲೀಟ್ರ್ ಟಿನ್ ಮಾಡಿದ್ದೀನಿ ಸರ್. ದರ ಬಂದುಬಿಟ್ಟು ನಿಮಗೆ 1 ಲೀಟ್ರ್ ತೊಗೊಂಡ್ರೆ ಅಷ್ಟೇ ರೇಟ್ ದರ ಇರುತ್ತೆ. 30 ಲೀಟ್ರ್ 50 ಲೀಟ್ರ್ ತೊಗೊಂಡ್ರೆ ಅದೇ ದರ ಇರುತ್ತೆ. ದರದಲ್ಲಿ ವ್ಯತ್ಯಾಸ ಇಲ್ಲ ಸರ್. ಸಣ್ಣ ರೈತರಿಗೆ ಆದ್ರೆ ಅದೇ, ದೊಡ್ಡ ರೈತರಿಗೆ ಅಷ್ಟೇ. ನೀವು ಎಷ್ಟು ತೊಗೊಂಡ್ರು ಒಂದೇ ರೇಟ್ ಸರ್. ನಮ್ಮ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಕಡೆಯಿಂದ ಕೂಡ ಇಲ್ಲಿಗೆ ಬಂದು ಇಲ್ಲಿಂದನೇ ಪರ್ಚೇಸ್ ನೋಡ್ಕೊಂಡು ಅವರು ಎಲ್ಲ ಇಲ್ಲಿ ಯಾವ ಥರ ಔಷಧಿ ರೆಡಿ ಮಾಡ್ತೀವಿ ನೋಡಿಬಿಟ್ಟು ನೀವು ತೊಗೊಂಡು ಹೋಗ್ಲಿಕ್ಕೆ ಕೂಡ ನಮ್ಮ ಕಡೆ ಅವಕಾಶ ಇರ್ತದೆ. ನೀವು ಸ್ವತಃ ರೈತರಾದವರು ನನ್ನ ಹತ್ರ ಬರ್ಲಿಕ್ಕೆ ಆಗ್ತದೆ ಅಂದರೆ ನೀವೇ ಕೂಡ ಸ್ವತಃ ನಮ್ಮ ಹತ್ರ ಬಂದು ನೀವು ನೋಡಿಕೊಂಡು ನಾವು ಯಾವ ಥರ ಪ್ರೊಸೆಸ್ ಮಾಡ್ತೀವಿ ಎಲ್ಲ ನೋಡ್ಕೊಂಡ್ಬಿಟ್ಟು ನೀವು ಆರ್ಡ್ರ್ ಹಾಕೊಂಡು ಹೋಗೋ ಸರ್. ನಮ್ಮ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಕಡೆ ರೈತರು ಇಲ್ಲೇ ಬಂದುಬಿಟ್ಟು 100 ಲೀಟ್ರು 150 ಲೀಟ್ರು 200 ಲೀಟ್ರ್ವರೆಗೆ ಇಲ್ಲೇ ಬಂದು ತಮ್ಮ ಸ್ವಂತ ವೆಹಿಕಲಲ್ಲಿ ಹಾಕ್ಕೊಂಡು ಕೂಡ ಹೋಗ್ತಾರೆ ಸರ್. ಸರ್ ನಿಮ್ಮದೇ ಶಿವು ಗೋನಂದ ಜಲ ಸರ್. ಇದು ಶಿವು ಅಮೃತ್ ಆರ್ಗ್ಯಾನಿಕ್ ಅಂತ ಸರ್. ಇದು ಶಿವು ಅಮೃತ್ ಆರ್ಗ್ಯಾನಿಕ್ ಅಂತ ನಮ್ಮದು ಬ್ರ್ಯಾಂಡ್ ಮಾಡಿದ್ದೀವಿ ಸರ್. ಇಲ್ಲಿ ಬಂದುಬಿಟ್ಟು ನಾವು MSME ಲೈಸೆನ್ಸ್ ಕೂಡ ತೆಗಿಸಿದ್ದೀನಿ ಸರ್. ಚಿಕ್ಕ ಉದ್ಯಮಿದಾರ ಅಂತ ಒಂದು ಲೈಸೆನ್ಸ್ ಕೂಡ ತೆಗಿಸಿದ್ದೀನಿ ಗೌರ್ಮೆಂಟ್ ಕಡೆಯಿಂದ. ಈ ಲೈಸೆನ್ಸ್ ಕೂಡ ಇದೆ ಸರ್. ಇದೆಲ್ಲ ನಿಮ್ಗೆ ಬಂದುಬಿಟ್ರೆ ನಮ್ಮ ಅಡ್ರೆಸ್ಸು ಇರುತ್ತೆ, ಇಲ್ಲಿ ಮೇಲ್ಗಡೆ ನನ್ನ ಫೋನ್ ನಂಬರ್ ಇರುತ್ತೆ. ನಿಮಗೆ ಯಾವ ಥರ ಬಳಸ್ಬೇಕಂತ ನಾನು ಇದ್ರ ಮೇಲೆ ಮೆನ್ಷನ್ ಮಾಡಿರ್ತೀವಿ ಸರ್. ಇಲ್ಲಿ ಈ ಥರ ಎಲ್ಲ ನೀವು ಬಳಸ್ಕೋಬೋದು ಸರ್. ಏನು ರೈತರಿಗೆ ಏನು ತೊಂದರೆ ಇಲ್ಲ ಸರ್. ಸ್ಟಿಕರಿಂಗ್ ಮಾಡಿದ್ದೀವಿ, ಬಳಸ್ಕೊಳ್ಳೋ ವಿಧಾನ ಕೂಡ ಅದರಲ್ಲಿ ಇರ್ತೀವಿ. ಬಟ್ ಯಾರಿಗಾದ್ರೂ ಡೌಟ್ ಇದ್ದರೆ ಸೊ ನನಗೆ ಫೋನ್ ಮಾಡಿಬಿಟ್ಟು ಬಳಸೋ ವಿಧಾನ ಹೇಗೆ ಅಂತ ಕೇಳಿದ್ರು ಕೂಡ ನಾನು ಮಾಹಿತಿ ಕೊಡ್ತೀನಿ ಸರ್. ಸರ್ ನಿಮ್ಮದೇ ಒಂದು ಅಮೃತ ಆರ್ಗ್ಯಾನಿಕ್ ಶಿವು ಅಂತಂತ ಹೇಳಿ ಅದಕ್ಕೆ ಲೇಬಲ್ ಅಂಟಿಸಿ ಬಳಕೆ ಹೆಂಗೆ ಮಾಡಬೇಕು ಮತ್ತು ನಿರ್ವಹಣೆ ಹೆಂಗೆ ಮಾಡಬೇಕು ಅಂತ ತಿಳಿಸಿದ್ದೀನಿ ಸರ್. ಸರ್ ಹಂಗಂದ್ರೆ ಟೋಟಲ್ ಆಗಿ ನಮ್ಗೆ ನಿಮ್ಮ ಹತ್ರ ಬಂದ್ರೆ ಎಷ್ಟೇ ಬೇಕಾದ್ರೂ ಕೊಡ್ತೀರಿ ಸರ್? ಎಷ್ಟೇ ಬೇಕಾದ್ರೂ ಅಂದ್ರೆ ಇವ್ರಿಗೆ ಕೊಡ್ತೀನಿ. ನಾನು ದೊಡ್ಡ ಕಂಪ್ನಿ ಅಲ್ಲ, ನಮ್ಮ ಕಡೆ ನಾವು ರೈತರೇ, ಬಟ್ ಮಾಡ್ತಾ ಇರ್ತೀನಿ. ಇದ್ದಾಗ ಕೊಡ್ತಾ ಇದ್ದೇನೆ ಸರ್. ಅಂದ್ರೆ ಆಲ್ಮೋಸ್ಟ್ ಇರುತ್ತೆ. ಯಾಕಂದ್ರೆ ನಾವು ತುಂಬಾ ಶ್ರಮ ಪಟ್ಟು ಅಲ್ಲಿ ಇಲ್ಲಿ ಮಾಡಿಸ್ತಾ ಇದ್ದೀನಿ. ಗೋಶಾಲೆಗಳಲ್ಲಿ ಮತ್ತೆ ನಮ್ಮ ಸುತ್ತಮುತ್ತ ವೆಟರ್ನರಿ ಹಾಸ್ಪಿಟಲ್ ಎಲ್ಲ ಹೇಳಿರ್ತೀನಲ್ಲ, ತೀರ್ಕೊಂಡಾಗ ನನಗೆ ಹಸುಗಳು ಸಿಗ್ತಾವೆ ಸರ್. ಏನ್ ಪ್ರಾಬ್ಲಮ್ ಇಲ್ಲ, ದೇಶಿ ಹಸುಗಳು ಸಿಗ್ತವೆ. ನಿಮಗೆ ನಾನು ಟ್ಯಾಂಕ್ ಅಲ್ಲಿ ತೋರಿಸಿದ್ದೀನಿ. ನಾವು ತಯಾರಿಸೋ ವಿಧಾನ ಮತ್ತೆ ಯಾವ ತರ ತಯಾರಿಸ್ತೀವಿ, ಟ್ಯಾಂಕ್ ಯಾವ ಥರ ಪ್ರೊಸೆಸ್ ನಡೆಯುತ್ತೆ ಅಂತ ಕೂಡ ನಿಮಗೆ ತೋರಿಸಿದ್ದೀನಿ ಸರ್. ಅದನ್ನು ಕೂಡ ನೀವು ರೈತರಿಗೆ ನೇರವಾಗಿಯೇ ಲೈವ್ ನಿಮ್ಮ ವಿಡಿಯೋ ಮುಖಾಂತರ ತೋರಿಸ್ಕೊಡ್ಬೋದು ಸರ್. ಬಟ್ ನಾನು ಏನು ಹೇಳೋದಂದರೆ ನಿಮ್ಮ ವ್ಯೂವರ್ಸ್ಗೆ, ನಿಮ್ಮ ಚಾನಲ್ ಮುಖಾಂತರ ನೋಡುವಂಥ ವ್ಯೂವರ್ಸ್ಗೆ, ನಿಮ್ಮ ಸಬ್ಸ್ಕ್ರೈಬರ್ಗೆ ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ಈ ಗೋನಂದ ಜಲ ಬಳಸಿದರೆ ನಿಮಗೆ ಖರ್ಚು ಕಡಿಮೆ, ಆದಾಯನೂ ಕೂಡ ಜಾಸ್ತಿ. ಯಾವ ಥರ ಅಂತಂದರೆ, ಇದು 5 ಲೀಟ್ರ್ ಕ್ಯಾನ್ ಬಂದರೆ ನಿಮಗೆ ಬರೀ 1,500 ಸಿಗುತ್ತೆ ಸ್ನೇಹಿತರೆ. ಇಷ್ಟು ಕಡಿಮೆ ನಿಮ್ಗೆ ದುಡ್ಡಲ್ಲಿ ನಿಮ್ಗೆ ಯಾವುದು ಇವತ್ತಿನ ದಿನಮಾನದಲ್ಲಿ ಮಾರ್ಕೆಟಲ್ಲಿ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಇಷ್ಟು ನ್ಯೂಟ್ರಿಯೆಂಟ್ ಇರುವಂಥ ಪದಾರ್ಥ ನಿಮ್ಗೆ ಲಿಕ್ವಿಡ್ ಎಲ್ಲಿ ಸಿಗಲ್ಲ. ಸೊ ಇದನ್ನು ನಿಮ್ಗೆ ಒಂದು ಸಾರಿ ಹಾಕಿದರೆ ಒಂದು ತೋಟಕ್ಕೆ 3 ತಿಂಗಳು ಮ್ಯಾನೇಜ್ ಮಾಡುತ್ತೆ. ಸೊ ನೀವು 3 ತಿಂಗಳು ಒಂದು ಸಾರಿ ಬಳಸ್ಕೊಂಡು ಹೋದರೆ ನಿಮ್ಗೆ ಯಾವುದೂ ಗೊಬ್ಬರದ ಅವಶ್ಯಕತೆನೇ ಬರಲ್ಲ. ಬಟ್ ನಿಮ್ಗೆ ಏನಂದರೆ ಖರ್ಚು ಕೂಡ ತುಂಬ ಕಡಿಮೆ. 4,500 ರಿಂದ 6,000 ರೂಪಾಯಿದಾಗ ಒಂದು ವರ್ಷ ಪೂರ್ತಿ 1 ಎಕರೆ ಮೇಂಟೈನ್ ಆಗ್ತದೆ ಸರ್. ಇದು 4,500 ರೂಪಾಯಿದಲ್ಲಿ ಅಂದ್ರೆ ಒಂದ್ ಸಾರಿಗೆ 1,500, 2,000 ಹಾಕಿದ್ರೆ 3,000, 3 ಸಾರಿ ಹಾಕಿದ್ರೆ 4,500, 4 ಸಾರಿ ಹಾಕಿದ್ರೆ 6,000. ಟೋಟಲ್ 6,000 ರೂಪಾಯಿದಲ್ಲಿ ಒಂದು ವರ್ಷ ಪೂರ್ತಿ 1 ಎಕರೆ ಮ್ಯಾನೇಜ್ ಮಾಡ್ಬೋದು ಸರ್. ಸೊ 6,000 ರೂಪಾಯಿ ಇವತ್ತಿನ ದಿನಮಾನದಾಗ ಕಬ್ಬು ಮತ್ತು ಅಡಿಕೆ ಬೆಳೆಗಾರರು ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ವರ್ಷಕ್ಕೆ 20,000 ರಿಂದ 25,000 ರೂಪಾಯಿ ಖರ್ಚು ಮಾಡ್ತಾರೆ ಸರ್ 1 ಎಕರೆಗೆ. ಸೊ ನಮ್ದು ಈ ಗೋನಂದ ಜಲ ಬಳಸಿಬಿಟ್ರೆ ನಿಮ್ಗೆ 6,000 ರೂಪಾಯಿದಾಗ 1 ವರ್ಷ ಪೂರ್ತಿ ಮೇಂಟೈನ್ ಆಗ್ತದೆ. ಸೊ ರೈತರು ಎಲ್ಲಿ ಎಡುತ್ತಾ ಇದ್ದಾರೆ ಅಂತಂದ್ರೆ, ಇವತ್ತಿನ ದಿನಮಾನದಾಗ ಬರ್ತಕ್ಕಂಥ ಬರೀ ಖರ್ಚಿಗೆ ಆಗುವಂಥ ವ್ಯವಸ್ಥೆ ಆಗ್ತಿದೆ. ತುಂಬ ಹೆವಿ ಕೆಮಿಕಲ್ಗಳನ್ನು ಬಳಸ್ತಾ ಇದ್ದಾರೆ ಸರ್. ಇವತ್ತಿನ ನೀವು ಗೊತ್ತಿರೋಂಥ ವಿಷಯನೇ ಇದೆ. 20,000 ರಿಂದ 25,000 ರೂಪಾಯಿ ಖರ್ಚು ಮಾಡಿದಾಗ ಅದ್ರಾಗ 40 ರಿಂದ 50 ಟನ್ ಕಬ್ಬು ತೆಗಿತಾ ಇಲ್ಲ ಸರ್, ಅಡಿಕೆ ತೆಗಿತಾ ಇಲ್ಲ. ಅಡಿಕೆ ಪ್ರಮಾಣ ಬೇರೆ ಮತ್ತು ಆದಾಯಕ್ಕೆ ನೀಟಾಗಿ ಹಾ ಸರ್, ಬಂದಿರೋದೆಲ್ಲ ಅದಕ್ಕೆ ಹೋಗ್ತಾ ಇದೆ. ಸೊ ಇದನ್ನ ಬಳಸೋದ್ರಿಂದ ಬರೀ 6,000 ರೂಪಾಯಿದಾಗ ಮೇಂಟೈನ್ ಆಗ್ತದೆ ಸರ್. ನಿಮ್ಗೆ ಖರ್ಚು ಕಡಿಮೆ, ಆದಾಯ ಜಾಸ್ತಿ ಸರ್. ಇದನ್ನ ಮಳೆ ನೀವು ಆರ್ಗ್ಯಾನಿಕ್ ರೈತರಾದವರು ಗೋಕೃಪಾಮೃತ ಅಥವಾ ಜೀವಾಮೃತ ಈ ಥರದಲ್ಲಿ ಮಿಕ್ಸ್ ಮಾಡಿ ಕೂಡ ಕೊಡ್ಬೋದು ಸರ್. ಆರ್ಗ್ಯಾನಿಕ್ ಮಾಡ್ತಕ್ಕಂಥ ಎಲ್ಲ ರೈತರು ನನಗೆ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ತುಂಬ ಪರಿಚಯ ಆಗಿದ್ದಾರೆ, ಎಲ್ಲರೂ ಬಳಸ್ತಾ ಇದ್ದಾರೆ ಸರ್. ತುಂಬ ಚೆನ್ನಾಗಿದೆ ರಿಸಲ್ಟು, ಬಳಸ್ಬೋದು. ಖರ್ಚಿನ ಮಟ್ಟದಾಗ ಬಂದರೆ 6,000 ರೂಪಾಯಿದಾಗ ಒಂದು ವರ್ಷ ಪೂರ್ತಿ ಮೇಂಟೈನ್ ಆಗ್ತದೆ. ಈ ತರಕಾರಿ ಬೆಳೆಗಾರರಿಗೆಲ್ಲ ನಿಮಗೆ 1,500 ರೂಪಾಯಿದಲ್ಲಿ ನೀವು ತರಕಾರಿ ಬೆಳೆಗಾರರು, ಇನ್ನೊಂದು ವಿಷಯ, ತರಕಾರಿ ಬೆಳೆಗಾರರು ಇದನ್ನು ತಿಂಗಳಿಗೆ ಒಂದ್ಸರಿ ಅಥವಾ 20 ದಿನಕ್ಕೆ ಒಂದ್ಸರಿ ಬಳಸಬೇಕಾಗುತ್ತೆ ಸರ್. ಅದಕ್ಕೆ ಪ್ರೋಟೀನ್ ಜಾಸ್ತಿ ಬೇಕಾಗುತ್ತೆ. ಹಾರ್ವೆಸ್ಟ್ ಆಗ್ತಾ ಇರುತ್ತೆ, ಇದು ಔಷಧಿ ಹಾಕ್ತಾ ಇರಬೇಕು. ವಾರ್ಷಿಕ ಬೆಳೆ ತಿಂಗಳಿಗೆ ಹಾಕಿದ್ರೆ ಇದನ್ನ ಒಂದು ವಾರ 15 ಹಾ ಸರ್ ಹಾಕ್ಬೋದು. ಸೊ ಇದನ್ನ ಬಳಸೋದ್ರಿಂದ ನಮ್ಮ ಬೆಳೆಗಳಲ್ಲಿ ಮತ್ತು ಮಣ್ಣಲ್ಲಿ ಏನು ವ್ಯತ್ಯಾಸ ಆಗ್ತದ, ಏನು ನಮ್ಗೆ ಡಿಫ್ರೆನ್ಸ್ ಬರ್ತದ ಅಂತಂದ್ರೆ, ಸೊ ಇದನ್ನ ಬಳಸೋದ್ರಿಂದ ನಿಮಗೆ ಖರ್ಚು ಕಡಿಮೆ ಆಗ್ತದ. ಮೊದಲನೇದು ಖರ್ಚು ಕಡಿಮೆ ಆಗ್ತದೆ.
ಬಟ್ ಇದು ಹಾಕುವಂಥ ಪ್ರೊಸೆಸ್ ಕೂಡ ತುಂಬ ಈಜಿ ಸರ್. ಗೊಬ್ಬರದ ಮೂಟೆ ಆದರೆ ನೀವು ಈಗೆಲ್ಲ FID ಮೇಲೆ ಲಿಂಕ್ ಆಗಿದೆ ಸರ್, ನಿಮಗೂ ಗೊತ್ತಿರೋ ವಿಷಯ, ಎಲ್ಲರೂ ರೈತರಿಗೂ ಗೊತ್ತಿದೆ. FID ಮೇಲೆ ಲಿಂಕ್ ಮಾಡ್ಕೊಂಡು ಕ್ಯೂವಲ್ಲಿ ನಿಂತ್ಕೊಂಡು ಗೊಬ್ಬರ ತಂದು ಅದನ್ನ ಮೂಟೆ ಹೊತ್ಕೊಂಡು ತೋಟಕ್ಕೆಲ್ಲ ಅಡ್ಡಾಡಿ ಮತ್ತು ಲೇಬರ್ ತಗೊಂಡು ಲೇಬರ್ ಮುಖಾಂತರ ಹಾಕೋದು ತುಂಬ ಅದು ಖರ್ಚಿನ ಮಟ್ಟ ಅದು ಒಂದು ವಿಷಯ ಸರ್. ಇದು ಬಂದ್ಬಿಟ್ರೆ ನಿಮಗೆ ಬರೀ 1,500 ರೂಪಾಯಿದಲ್ಲಿ ನಿಮ್ಮ ಪೂರ್ತಿ ಸಂಪೂರ್ಣ ಆಗ್ತದೆ. ಇದು ಹೆಂಗಂದ್ರೆ 200 ಲೀಟರ್ ಎಡೆ ಅಂದ್ಮ್ಯಾಗ ಒಬ್ಬ ಮನುಷ್ಯ ಈಸಿಯಾಗಿ ಒಂದು 4-5 ಎಕರೆ ನಾವು 1.5-2 ತಾಸಲ್ಲಿ ನೀವು ಪೂರ್ತಿ ಸಂಪೂರ್ಣ ಒಂದು 4-5 ಎಕರೆ ಮೇಂಟೈನ್ ಮಾಡ್ಕೋ ಸರ್. ಹಾಕೋದು ಕೂಡ ತುಂಬ ಈಸಿ ಆಗಿದೆ ಸರ್. ಇದು ಹಾಕೋದು ಸರಕ ಮೂಟೆ ಅಂದ್ರೆ ಓರ್ಬೇಕಾಗತ್ತ, ಇದು ಹೋರೋ ಆಗತ್ತಿಲ್ಲ. ಹಾ ಸರ್, ಶ್ರಮ ಕಡಿಮೆ. ನಾವು ಮಾಡ್ಬೇಕಾದ ಒಂದು ಕ್ಯಾನ್ ಸುಮಾರು 1 ಎಕರೆನ 5 ಬೇರೆ ನಾವು ಬಳಸ್ಬೋದು ಸರ್. 4 ಸರಿ ಸರ್, 3 ತಿಂಗಳು ಸರಿ 4 ಸರಿ ಬಳಸಿದ್ರೆ 6,000 ರೂಪಾಯಿ ಖರ್ಚಲ್ಲಿ 1 ಎಕರೆ ಪೂರ್ತಿ 1 ವರ್ಷ ಪೂರ್ತಿ ಮೇಂಟೈನ್ ಆಗ್ತದೆ ಸರ್. ಇದು ಗೋನಂದಾಜೆಲ್ಲ ಬಂದು ನಿಮಗೆ 3 ವರ್ಷಕ್ಕೆ ಬೆಳೆಯುವಂಥ ಗಿಡ, ಅಡಿಕೆ ಗಿಡ ನಿಮ್ಗೆ ಒಂದೇ ವರ್ಷದಲ್ಲಿ ಅಷ್ಟು ಹೆವಿ ಗ್ರೋತ್ ಆಗಿ ಕೆಲಸ ಕೊಡ್ತದ. ಮತ್ತು ಫಸಲು ಬರ್ತಕ್ಕಂಥ ಗಿಡಗಳಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ಇವತ್ತಿನ ದಿನ ನಿಮ್ಗೆ ಒಂದು 10-20% 100% ನಿಮ್ಗೆ ಇಳುವರಿ ಜಾಸ್ತಿ ಆಗುತ್ತೆ ಸರ್. ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಇದರಲ್ಲಿ ನಿಮಗೆ ಸಾಕಷ್ಟು ನಾನು ಲ್ಯಾಬ್ ರಿಪೋರ್ಟ್ ಕೂಡ ನಿಮ್ಗೆ ಕೊಟ್ಟಿದ್ದೀನಿ. ಆ ಲ್ಯಾಬ್ ರಿಪೋರ್ಟ್ ಎಲ್ಲ ರೈತರಿಗೂ ತೋರಿಸಿ ಸರ್, ಅದರಲ್ಲಿ ಏನಿದೆ ಅಂತ ಕ್ಲೀನಾಗಿ ಅವ್ರಿಗೂ ಕೂಡ ಗೊತ್ತಾಗಲಿ. ಆ ಲ್ಯಾಬ್ ರಿಪೋರ್ಟಲ್ಲಿ ನಿಮಗೆ ಜಿಂಕ್, ಐರನ್, ಕಾಪರ್, ಮ್ಯಾಗ್ನೀಷಿಯಮ್, ಸಲ್ಫರ್, NPK ಇದೆಲ್ಲ ನ್ಯೂಟ್ರಿಯೆಂಟು ಈ ಗೋನಂದಾಜಲ್ಲಿದೆ. ನಾನು ಹತ್ರ ಲ್ಯಾಬ್ ರಿಪೋರ್ಟ್ ಕೂಡ ನಿಮ್ಗೆ ಕೊಟ್ಟಿದ್ದೀನಿ. ಇದನ್ನು ಹಾಕೋದ್ರಿಂದ ನಿಮಗೆ ಬೇಕಾಗಿರ್ತಕ್ಕಂಥ ಈ ಭೂಮಿ ಬೇಕಾಗಿರ್ತಕ್ಕಂಥ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಈ ಗೋನಂದಾಜಲ್ಲಿ ಸಿಗೋದ್ರಿಂದ ಆಟೋಮೆಟಿಕ್ ಆಗಿ 15-20 ದಿನದಲ್ಲಿ ಗ್ರೀನಿಸ್ ಬರುತ್ತೆ. 1-1.5 ತಿಂಗಳಲ್ಲಿ ಹೊಸ ಬ್ರಾಂಚಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗ್ತವೆ. ಬಟ್ ಇದನ್ನು ಬಳಸೋದ್ರಿಂದ ಯಾವುದೇ ಹಿಡಿ ಮುಂಡಿಗೆ ರೋಗ, ಚುಕ್ಕಿ ರೋಗ, ಬೂದು ರೋಗ, ಕಂದು ರೋಗ ಈ ಥರದ್ದು ಯಾವುದೇ ರೋಗಗಳೂ ಬರಲ್ಲ. ಇದನ್ನು ಎಲ್ಲ ಬೆಳೆಗೂ ಕಬ್ಬು ಅಂದರೆ ಕಬ್ಬು ಅಂತಲ್ಲ, ಅಡಿಕೆ ಅಂದರೆ ಅಡಿಕೆ ಅಂತಲ್ಲ, ರೈತರು ಬೆಳೀತಕ್ಕಂಥ ಎಲ್ಲ ಬೆಳೆಗಳಿಗೂ ಈ ಗೋನಂದಾಜೆಲ್ಲ ನಾನು ಕೊಟ್ಟಿದ್ದೀನಿ. ಎಲ್ಲ ಬೆಳೆಗೂ ಬಳಸ್ಬೋದು. ಇದನ್ನು ಬಳಸೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಲಾಭಗಳಿದ್ದಾವೆ. ನಿಮ್ಗೆ ಟನ್ನೇಜ್ ಲೆಕ್ಕಾಚಾರದಾಗ ಬಂದರೆ, ಇಳುವರಿ ಲೆಕ್ಕಾಚಾರದಾಗ ಬಂದರೆ ನನ್ನ ಪ್ರಕಾರ ಒಂದು 20% ಇಳುವರಿ ನೀವು ಕೆಮಿಕಲ್ ಹಾಕಿದಾಗ ಏನು ಇಳುವರಿ ತೊಗೊಂಡಿದ್ರೋ ಅದಕ್ಕಿಂತ 20% ನಾನು ಇಳುವರಿ ಕೊಡಬಲ್ಲೆ ಅಂತ ನಾನು ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ ಸರ್. ರಾಸಾಯನಿಕ ಗೊಬ್ಬರದ ಬಳಸೋದಕ್ಕಿಂತ ಇಳುವರಿ ಒಂದು 20% ಹೆಚ್ಚಿಗೆ ಆಗತ್ತೆ ಸರ್. ಆಗುತ್ತೆ ಇಳುವರಿಯಲ್ಲಿ ಅಂತೂ ಜಾಸ್ತಿ ಆಗುತ್ತೆ. ನಿಮ್ಗೆ 2 ವರ್ಷ 3 ವರ್ಷಕ್ಕೆ ಬೆಳೀತಕ್ಕಂಥ ಗಿಡ ಅರ್ಧ ಡೇದಲ್ಲಿ 1 ವರ್ಷಕ್ಕೆ ಎಷ್ಟು ಬೆಳೆಯುತ್ತೋ ಗಿಡ ಈ ಗೋನಂದಾಜೆಲ್ಲ ಬೆಳೆ ಹಾಕಿದಾಗ 6 ತಿಂಗಳಿಗೆ ಅಷ್ಟು ಬೆಳೆ ಬಂದಿದ್ದಾವೆ ಸರ್. ನಾನು ಪ್ರೂಫ್ ಸಮೇತ ರೈತರಿಗೆ ಯಾರು ಡೌಟ್ ಇದ್ದರೆ ನಿಮ್ಮ ರೈತರು ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ, ರೈತರನ್ನು ತೋರಿಸ್ತೀನಿ, ರೈತರ ಅನುಭವನೂ ನಿಮ್ಗೆ ಹಂಚಿಕೊಳ್ತೀನಿ. ನೆಕ್ಸ್ಟ್ ಬರತಕ್ಕಂಥ ದಿನಮಾನಗಳಲ್ಲಿ ನಿಮ್ಮನ್ನ ಕರೆದುಬಿಟ್ಟು ನಿಮ್ಮ ವ್ಯೂವರ್ಸಿಗೆ ಯಾರಿಗೆಲ್ಲ ಕೊಟ್ಟಿದ್ದೀನೋ ಮತ್ತು ರಿಸಲ್ಟ್ ಬಂದಂಥ ನಿಮ್ಮ ಒಂದು ತೋಟದಲ್ಲಿ ನಿಮ್ಮನ್ನೇ ಕರ್ಕೊಂಡ್ಬಿಟ್ಟು ನಿಮ್ಮ ರಿಸಲ್ಟ್ ಬಂದಕ್ಕಂಥ ನಾವು ತೋಟಕ್ಕೆ ಕರ್ಕೊಂಡೋಗಿ ನಾನು ಎಲ್ಲ ರೈತರಿಗೂ ರಿಸಲ್ಟ್ ತೋರಿಸುವಂಥ ವ್ಯವಸ್ಥೆ ಕೂಡ ಮಾಡ್ತೀನಿ ಸರ್. ನೋಡಿ ಸ್ನೇಹಿತರೆ, ಇವತ್ತು ಒಂದು ಅತ್ಯದ್ಭುತ ಮಾಹಿತಿನ ಅಂತ ಹೇಳ್ಬೋದು. ಇವತ್ತು ನಾವು ಹಿರಿಯರು ಹೇಳ್ತಿದ್ರು, ಯಾವುದೇ ಒಂದು ಮನೆಗೆ ಒಂದು ಪ್ರಾಣಿ ಸಾಯಲಿ, ನಾಯಿ ಸಾಯಲಿ, ಹೋರು ಲಿಂಬಿ ಗಿಡದ ಅಡಿಕೆ ಹಾಕ್ರಿ. ಯಾಕಂದ್ರೆ ಅಲ್ಲಿ ಪ್ರಾಣಿ ಸತ್ತಂಥ ಪ್ರಾಣಿಯಲ್ಲಿ ಸಾಕಷ್ಟು ಏನು ಪೋಷಕಾಂಶಗಳಿದ್ವು. ಇವತ್ತು NPK ಆಗಿರ್ಬೋದು, ಲಘು ಪೋಷಕಾಂಶಗಳು ಅಗತ್ಯ ಇತ್ತು. ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದೋ ಅವ್ರು ಆ ಥರ ಮಾಡಿದಾಗ ಜಗ್ಗು ಕಾಯಿ ಬಿಡ್ತಾವ ಅಂತಿದ್ರು. ಎಷ್ಟೋ ನಮ್ಮ ದನಕರಗಳ ಸಾಯಲಿ ಅವನು ಹೊಲ್ದಾಗ ಉಯ್ತಿದ್ರು. ಅದೇ ಪದ್ಧತಿಯಲ್ಲಿ ಇವತ್ತು ಕನ್ವೇರ್ ಮಠದ ಅಪ್ಪರ ಒಂದು ಇದರ ಪ್ರಕಾರ ಇವತ್ತು ಶಿವು ಆರ್ಗ್ಯಾನಿಕ್ಸ್ ಅಂತಂತ ಇವರು ಒಂದು ಇದು ಮಾಡಿಕೊಂಡು ಇಲ್ಲಿ ನನಗೆ ತಾವೇ ಗೋನಂದ ಜಲ ತಯಾರು ಮಾಡಿ ತಾವು ಬಳಸೋದಲ್ದ ಇನ್ನೊಬ್ಬರಿಗೆ ಅನುಕೂಲ ಮಾಡಿಕೊಟ್ಟು ಇವತ್ತು ನನ್ನೆದುರಿಗೆ ಸುಮಾರು ರಾಮದುರ್ಗದ ರೈತರೊಬ್ಬರು ಬಂದರು. ಇವತ್ತು ನನ್ನೆದುರಿಗೆ 10 ಲೀಟ್ರ್ ಇದನ್ನು ತೊಗೊಂಡೋದ್ರು, ಗೋನಂದ ಜಲ ತೊಗೊಂಡೋದ್ರು. ಅಂದ್ರೆ ಇವರು 2ನೇ ಸರ, ಅಂದ್ರೆ ಮೊದಲೇ ಸರ ಕೊಟ್ಟಿವಿ, ಚೆನ್ನಾಗಿ ಬಂದೈತಿ, ನನಗೊಂದು 5 ಅಡಿಯಿಂದ 6 ಅಡಿವರೆಗೆ ಎತ್ತರ ಬಂದೈತಿ, ಮತ್ತೊಮ್ಮೆ ಕೊಡ್ತೀನಿ ಅಂತ ಬಂದಿದ್ರು. ಅಂದ್ರೆ ಟೋಟಲ್ ಹೆಂಗಂದ್ರೆ ಅಷ್ಟು ಇವ್ರ ಹತ್ರ ಈ ಬಳಕೆ ತಾವು ಮಾಡೋದಲ್ಲ ಇನ್ನೊಬ್ರಿಗೆ ಕೊಡ್ತಾಯಿದ್ದಾರೆ. ಇವರ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಅಂತ ಹೇಳ್ತೀನಿ.